ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. 12ನೇ ಶತಮಾನದ ಬಸವಾದಿ ಶರಣರ ಆಶಯಗಳನ್ನು 21ನೇ ಶತಮಾನದಲ್ಲಿ ನಾಡಿನಲ್ಲಿ ಜಗತ್ತಿನಲ್ಲಿ ಇರುವಂಥ ಅನೇಕ ಪ್ರಾಜ್ಞರು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಮುಖ್ಯವಾಗಿ ಇಡೀ ವಚನ ಚಳವಳಿಯನ್ನು ಬಸವಾದಿ ಶರಣರನ್ನು ಧಾರ್ಮಿಕ ಚೌಕಟ್ಟಿಗೆ ಸಿಲುಕಿಸದೆ ಜಾಗತಿಕ ವ್ಯಕ್ತಿತ್ವಗಳನ್ನಾಗಿ ನೋಡುವ ಪ್ರಯತ್ನ ನಡೆದಿದೆಯಲ್ಲ, ಇದು ಭಾಳ ಅಭಿನಂದನೀಯ. ನಾವು ಬರೀ ಸಂಕುಚಿತ ಮನೋಭಾವದಿಂದ ಶರಣರನ್ನು ಕಟ್ಟಿ ಹಾಕಬಾರ್ದಾಗಿತ್ತು, ವಚನಕಾರರನ್ನು ಕಟ್ಟಿ ಹಾಕಬಾರ್ದಾಗಿತ್ತು. ಅಂದರೆ ಅದಕ್ಕೊಂದು ದೊಡ್ಡ ವ್ಯಾಪಕವಾದ ವಿಸ್ತಾರವನ್ನು ಕೊಡಬೇಕು. ಅಂಥ ಅನೇಕ ಪ್ರಯತ್ನಗಳು ಆಗಾಗ ಈ ನಾಡಿನಲ್ಲಿ ಸದ್ದಿಲ್ಲದೆ ನಡೀತಾವೆ. ಅದನ್ನು ಗುರುತಿಸಿ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಮುಖ್ಯವಾಗಿ ವಚನ ಟಿ ವಿ, ವಚನ ವಾಹಿನಿಯ ಮುಖ್ಯ ಕೆಲಸ ವಚನಗಳ ಕುರಿತಾಗಿ ನಡೆಯುವಂಥ ಕೆಲಸಗಳನ್ನು ಗೌರವಿಸೋದು. ರಾಯಚೂರಿನ ಬಸವರಾಜ ಸ್ವಾಮಿಯವರು 3.5 ದಶಕಗಳ ಹಿಂದೆ ಸುದ್ದಿಮೂಲ ಎನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಿ ಅದನ್ನು ಪ್ರತಿ ಹಳ್ಳಿಗೆ ಮುಟ್ಟಿಸುವಂಥ ಒಂದು ಹೊಣೆಗಾರಿಕೆ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಆ ಕಾಲದಲ್ಲಿ ರಾಜ್ಯದ ಪತ್ರಿಕೆಗಳಿಗೆ ಪೈಪೋಟಿ ಕೊಟ್ಟು ಸ್ಥಾನಿಕ ಪತ್ರಿಕೆಗಳು ನಡೆಯೋದು ಅಷ್ಟು ಸುಲಭವಾಗಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಚಾಲೆಂಜ್ ಆಗಿ ತಗೊಂಡು ಸುದ್ದಿಮೂಲ ಪತ್ರಿಕೆಯನ್ನು ಬಹಳ ಅಚ್ಚುಕಟ್ಟಾಗಿ ಜನರಿಗೆ ಒಂದು ಜನಪರವಾಗಿರುವ ಮಾಧ್ಯಮವನ್ನು ಆಗಿ ಅವರು ಬೆಳೆಸ್ತಾರೆ. ಅದಾದಮೇಲೆ ನನಗೆ ಆಶ್ಚರ್ಯ, ನಾನು ಅವ್ರನ್ನ ಆವಾಗಲಿಂದನೂ ನೋಡ್ತಾನೆ ಬಂದಿದ್ದೀನಿ. ಆದರೆ ಒಂದು 4-5 ವರ್ಷಗಳ ಹಿಂದೆ ನಾನು ರಾಯಚೂರಿನ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹೋದಾಗ ಬಸವರಾಜ ಸ್ವಾಮಿಯವರು ನೋಡಿದಾಗ ನಂಗೆ ಭಾಳ ಆಶ್ಚರ್ಯ ಆಯಿತು. ಎ ಕೈಂಡ್ ಆಫ್ ಎಕ್ಸ್ಟ್ರೀಮ್ ಟ್ರಾನ್ಸ್ಫಾರ್ಮೇಷನ್. ಬಹಳ ವಿಭಿನ್ನವಾಗಿ ಬಸವರಾಜ ಸ್ವಾಮಿಯವರು ಆಧ್ಯಾತ್ಮ ಜೀವಿಯಾಗಿಬಿಟ್ಟಿದ್ದರು, ಅನುಭಾವಿಗಳಾಗಿದ್ದರು. ಪತ್ರಕರ್ತರು ಹೆಂಗೆ ಅನುಭಾವಿಗಳಾದ್ರಪ್ಪ ಅಂತ ನನಗೆ ಆಶ್ಚರ್ಯ ಆಗಿಬಿಡ್ತು. ಶರಣರ ಸಂವಾದವನ್ನು, ವಚನಗಳನ್ನು ನೋಡುವಂಥ ರೀತಿಯೇ ಡಿಫ್ರೆಂಟಾಗಿ ಹೋಗಿತ್ತು. ಭಾಳ ಆಳವಾಗಿ, ಗಂಭೀರವಾಗಿ, ಒಂದೊಂದು ಸಲ ತಿಳಿಲಾರದ ರೀತಿಯಲ್ಲೂ ಕೂಡ ಅವರು ಚರ್ಚೆ ಮಾಡ್ತಾರೆ ಅನ್ನುವಂಥ ಆರೋಪ ಇತ್ತು. ಆದರೆ ನನಗೆ ಅವ್ರ ಮಾತುಗಳು, ಅವರ ಆಶಯ, ಉದ್ದೇಶ ಅರ್ಥ ಆಯಿತು. ನಾವೆಲ್ಲ ಶರಣರಾಗಬೇಕನ್ನುವಂಥ ಅವರ ಆಶಯ ಅಷ್ಟು ಸುಲಭ ಅಲ್ಲ. ನಾವೇನೆಲ್ಲ ಆಗ್ಬೋದು, ಲಕ್ಷದ ಮೇಲೆ 96,000 ಶರಣರಿದ್ದಾರೆ ಅಂದರೆ ಕೋಟಿಗೊಬ್ಬ ಶರಣ ಅನ್ನುವಂಥ ಮಾತು ಸುಮ್ಮನೆ ಅಲ್ಲ. ಅದು ಕೋಟಿಗೊಬ್ಬ ಶರಣನೇ ಆಗೋದು ಭಾಳ ಕಷ್ಟ. ಆದರೂ ಅಂಥ ಒಂದು ಪ್ರಯತ್ನ ನಡೆದಿದೆ. ಅವರೇನು ಮಾಡಿದ್ದಾರೆ ಅಂದರೆ ಬಸವಗೀತೆ ಅನ್ನುವಂಥ ಒಂದು 9 ಪುಸ್ತಕಗಳ ಒಂದು ಸಂಪುಟವನ್ನು ತಂದಿದ್ದಾರೆ. ಇಲ್ಲಿ ಬಸವಣ್ಣನವರ ಎಲ್ಲ ವಚನಗಳ ಉದ್ದೇಶ ಏನಿರ್ಬೋದು, ರಚನೆಯ ಹಿನ್ನೆಲೆ ಏನಿರ್ಬೋದು, ಯಾವ ಸಂದರ್ಭದಲ್ಲಿ ವಚನಗಳು ಯಾವ ರೀತಿ ಅನುಭವ ಮಂಟಪದಲ್ಲಿ ಚರ್ಚೆ ಆಗಿರ್ಬೋದು, ಇಂಥ ಒಂದು ಪ್ರಯತ್ನ ಶೂನ್ಯ ಸಂಪಾದನೆಯಲ್ಲಿ ನಡೆದಿತ್ತು. ಆದರೆ ಶೂನ್ಯ ಸಂಪಾದನೆಯಲ್ಲಿ ಹೆಚ್ಚು ವೈಭವೀಕರಣಕ್ಕೆ ಮಹತ್ವ ಕೊಟ್ಟಿತ್ತು. ಇವರು ಬಹಳ ಸಹಜವಾಗಿ ವಚನಗಳೆಂದರೆ ತನುಮನದ ಆಶಯಗಳನ್ನು ಪ್ರತಿಬಿಂಬಿಸೋದನ್ನೋದರ ಇಟ್ಕೊಂಡು ಪ್ರತಿ ವಚನದ ರಚನೆಯ ಸಂದರ್ಭದಲ್ಲಿ ಅಲ್ಲಿ ಯಾವ್ಯಾವ ಶರಣರು ಇದ್ದಿರ್ಬೋದು, ಏನು ರೀತಿ ಚರ್ಚೆ ಆಗಿರ್ಬೋದು ಅನ್ನೋದನ್ನು ಭಾಳ ಅರ್ಥಗರ್ಭಿತವಾಗಿ, ಗಾಢವಾಗಿ, ಆಳವಾಗಿ ಬಸವರಾಜ ಸ್ವಾಮಿಯವರು 9 ಸಂಪುಟದಲ್ಲಿ ಬಸವಗೀತೆ ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ. ಭಾಳ ಆಳವಾಗಿರುವಂಥ ಪ್ರಭಾವಿ ವಿವರಣೆ ಇಲ್ಲಿದೆ. ನಾವು ಒಂದು ವಚನವನ್ನು ಪ್ರಾಸಂಗಿಕವಾಗಿ ಹೇಳಬೇಕಾದಾಗ ಈ ವಚನ ಯಾವ ಸಂದರ್ಭದಲ್ಲಿ ಹುಟ್ಟಿರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ. ಈ ವಚನದ ಸಂದರ್ಭದಲ್ಲಿ ಹೇಗೆ ಅನುಭವ ಮಂಟಪದಲ್ಲಿ ಚರ್ಚೆ ನಡೆದಿರ್ಬೋದು ಅನ್ನೋದನ್ನು ಕೂಡ ಚರ್ಚೆ ಮಾಡುವಂಥ ಒಂದು ಆಂತರಿಕ ತುಮುಲ ಮತ್ತು ಸಂಘರ್ಷ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಕಲ್ಪನೆ ಮಾಡ್ಕೊಳ್ತೀವಿ. ಕಲ್ಪನೆ ಆಧಾರದ ಮೇಲೇ ನಾವು ಇಡೀ ವಚನ ಚಳವಳಿಗಳನ್ನು ಕಟ್ಟಿಕೊಡಬಹುದು. ಈ ಹಿನ್ನೆಲೆಯಲ್ಲಿ ಇವರ ಪುಸ್ತಕ, ಸಮಗ್ರ 9 ಪುಸ್ತಕಗಳು ನನಗೆ ಭಾಳ ಖುಷಿಪಟ್ಟಿವೆ. ಅವ್ರು ಕಳಿಸಿದಾಗಿನಿಂದ ಆಗಾಗ ನಾನು ಓದ್ತಾ ಇರ್ತೇನೆ. ಓದಿದಾಗ ನನಗನ್ನಿಸ್ತದೆ, ಆ ಆಶಯವನ್ನು ಇಟ್ಕೊಂಡು ನಾವು ವಚನಗಳನ್ನು ನೋಡಬೇಕು, ವಚನಗಳನ್ನು ಜನಪ್ರಿಯತೆಗೊಳಿಸಬೇಕು, ವಚನಗಳನ್ನು ಜನರ ಮನಸ್ಸಿಗೆ ಹತ್ತಿರ ಮಾಡಬೇಕು. ಯಾಕೆ ವಚನಗಳನ್ನು ಜನರಿಗೆ ಹತ್ತಿರ ಮಾಡಬೇಕಂದ್ರೆ, ಜನ ಇವತ್ತು ಆಧುನಿಕ ದಿನಗಳಲ್ಲಿ ನಗರೀಕರಣ, ಒತ್ತಡ, ಫೈನಾನ್ಷಿಯಲ್ ಸ್ಟ್ರೆಸ್, ಎಲ್ಲ ಒತ್ತಡಗಳಿಂದ ಜನ ಬದುಕ್ತಾರೆ. ನಾನು ಬೆಂಗಳೂರಿನ 92.7 ಬಿಗ್ FM ಸತತವಾಗಿ 2 ವರ್ಷ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರತಿನಿತ್ಯ ರಾತ್ರಿ ರೇಡಿಯೋ ಜಾಕಿ ವಿಕ್ಕಿ ಜೊತೆ ಮಾತಾಡ್ತಾ ಇದ್ದೆ. ಅವಾಗೆಲ್ಲ ವಚನದ ಸಾಲುಗಳೇ ನಂಗೆ ಮತ್ತೆ ಮತ್ತೆ ನೆನಪಾಗ್ತಿದ್ವು. ಒಂದೊಂದು ಸಲ ಯಾವ ಸಂದರ್ಭದಲ್ಲಿ ವಚನಗಳನ್ನು ಬರೆದಿರ್ಬೋದು ಅಂತ ಓದೋಕ್ಕೆ ತೊಡಕಾದಾಗ ನಾನು ಭಾಳ ಒದ್ದಾಡ್ತಾ ಇದ್ದೆ. ಅಂಥವರಿಗೆ ಕೈಪಿಡಿಯಾಗಿ ಬಸವಗೀತೆ ಸತ್ಯ ಸಂವಾದ ಸಂಪುಟ ಬಸವರಾಜ ಸ್ವಾಮಿಯವರು ತಂದಿದ್ದಾರೆ. ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಶರಣುಗಳನ್ನು ಸಲ್ಲಿಸ್ತೇನೆ. ನೀವು ಈ ಸಂಪುಟದ ವಚನಗಳನ್ನು, ಆಶಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವ, ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವ, ಕೋಟಿಗೊಬ್ಬ ಶರಣನಾಗುವ ಕಾರ್ಯದಲ್ಲಿ ನಿರತರಾಗಲು ಈ ಸಂಪುಟ ಬೆಂಬಲ ನೀಡ್ತದೆ,
ಸಹಕಾರ ನೀಡ್ತದೆ ಅಂತ ಆಶಿಸ್ತೇನೆ. ನಾನು ಬಸವರಾಜ ಸ್ವಾಮಿಯವರ ಈ ಪ್ರಯತ್ನವನ್ನು ಮನದುಂಬಿ ಅಭಿನಂದಿಸ್ತೇನೆ. ಧನ್ಯವಾದಗಳು. ಶರಣು ಶರಣಾರ್ಥಿ.